ಎಲ್ಲರಿಗೂ ನಮಸ್ಕಾರ. ನಾನು ದವಂಡಗಲ್ ಅಕ್ಷು. ಇವತ್ತು 2025ನೇ ಇಸವಿಯ ಲಾಸ್ಟ್ ನಾಳೆ ಅಲ್ಲ ಪಾಪ ಲಾಸ್ಟ್ ಏಕಾದಶಿ. ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗ್ಪ ಅಂತೇಳಿ ಹೇಳಿ ಹೊರಟಿತ್ತು. ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ, ಯಾರೆಲ್ಲ ಹೋಗ್ತಾ ಇದ್ದೇವೆ ಅಂತ ವಿಡಿಯೋ ಮುಂದೆ 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 ನೋಡ್ತಾ ಹೋಗಿ ಗೊತ್ತಾಗ್ತಾ ಹೊತ್ತು. ಆಮೇಲೆ ನಾನೇ ಹೇಳ್ತೆ, ನಾನು ಉಡುಪಿಗೆ ಹೊತ್ತಿಪ್ಪುದು ಕೃಷ್ಣ ಮಠ ದೇವಸ್ಥಾನಕ್ಕೆ. ನಾವಲ್ಲಿ ಕನಕನ ಕಿಂಡಿ ಚಿನ್ನದ್ದು ಇದು ಮಾಡ್ರಲ್ಲ, ಅದಾದ್ಮೇಲೆ ಹೋಯಿಲ್ಲ. ಮೇ ಬಿ ಹೋದ್ರು ಅಲ್ಲಿ ಕಾಮಕ ಇರಲಿಲ್ಲ, ಹಂಗಿತ್ತು. ಉಡುಪಿಗೆ ಹೋಯ್ತು ಅಷ್ಟೇ, ಹಂಗೆ ಮಾಡ್ಕೊ ಬೈತು. ಉಡುಪಿ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಇವತ್ತು ಹೋಗ್ತಾ ಇದ್ದೇವೆ. ಎಂದಿನಂತೆ ನಾನು ಮೊದಲೇ ರೆಡಿಯಾಗಿ ಕೂತ್ಕೊಂಡಿದ್ದೇನೆ. ನನ್ನ ಅಮ್ಮ ಎಂದಿನಂತೆ ಇನ್ನೂ ಬರಲಾ. ಉಡುಪಿ ಹಂಗಲ್ಲ, ಮಸ್ತ್ ಟ್ರಾಫಿಕ್ ಇರತ್ತು. ಸಂಜೆ ಅಂತೂ ಕೆಮ್ದೆ ಬೇಡ. ಯಬ್ಬಾ ದೇವ್ರೆ, ನಾ ಮೊನ್ನೆ ಒಂದ್ಸಲ ಹೋಗಿ ಸಾಕ್ಬೇಕಾಗಿ ಹೋಯ್ತು ನನಗೆ. ಇವತ್ತು ಪಾಪ ಕಾರಂಗೆ ಹಬ್ಬ ಅಂದಿರ ನಂಗೆ ಇವಾಗಲೇ ಒಂಥರ ಇದ್ದೇವ್ರೆ. ಟ್ರಾಫಿಕ್ ಒಂದು ಕಮ್ಮಿ ಇರಲಿ ದೇವ್ರೆ, ಟ್ರಾಫಿಕ್ ಒಂದು ಕಮ್ಮಿ ಇರಲಿ ದೇವ್ರೆ ಅಂತೇಳಿ ಆಗಿ ಹೋಯ್ತು. ಅಲ್ಲಿ ಎಂತಕ್ಕೆ ಅಷ್ಟು ಟ್ರಾಫಿಕ್ ಆಗ್ತಾಯಿತ್ತು ಹೈವೇ ಮೇಲೆ ಗೊತ್ತಾಗ್ತಾ ಇಲ್ಲ. ಇಲ್ಲೆಲ್ಲ ಕಡೆ ಆಗ್ತಿದ್ಯಪ್ಪ. ಮೊನ್ನೆ ಸಾಲಿಗ್ರಾಮದಲ್ಲೂ ಅಷ್ಟೇ, NH 69 ಫುಲ್ 69 66 ಅದು ಮರ್ತೋಯ್ತು ನನಗೆ. 66 ಅಂದ್ಕೊಳ್ತೆ. ಫುಲ್ಲು ಗಾಡಿ, ಇಷ್ಟಪ್ಪ ಗಾಡಿ ಹೆಂಗಾತಿತ್ತು. ನಮ್ಮ ಊರಾಗೆಲ್ಲ ಇಷ್ಟಪ್ಪ ಗಾಡಿ ಇರಲಿಲ್ಲಲ್ಲ ಈ ಮುಂಚೆ. ಅಮ್ಮಂಗಾಯ್ತು ನನಗೆ. ಆದರೂ ಏನು ಮಾಡೋದು, ಏನೂ ಮಾಡೋಕ್ಕಿಲ್ಲ. ನಮ್ಮಷ್ಟಕ್ಕೆ ನಾವು ಹಪ್ಪೋದು, ನಮ್ಮಷ್ಟಕ್ಕೆ ನಾವು ಬಪ್ಪೋದು. ನಮ್ಮ ಅಪ್ಪಂಗೆ ಹೇಳಿದೆ, ಕಾಂಬಾ ಬ್ರಹ್ಮವರ ತನಕ ಹೋಗಿ ಅಲ್ಲಿಂದ ಬಸ್ ಹತ್ತುವ ಅಂದ್ಕೊಂಡು ಹೇಳಿ. ಪಾಪ ಬ್ಯಾಡ್ದ ಕಾರಂಗೆ ಹಪ್ಪ ಅಂದಿರು. ಆ ರಕ್ಷಿತ ಸಮೇತ ಕಾರಂಗೆ ಹಪ್ಪ ಇಂದಳು. ಬಿಡುವಳು ನಾನಲ್ಲೇ, ನಂಗೆ ಗೊತ್ತಿತ್ತು ಮಂಡ್ಯಂಗೆ ಎಷ್ಟು ಟೆನ್ಷನ್ ಹತ್ತನ್ಕಂಡು ಹೇಳಿ. ಇವರು ಎಲ್ಲ ಕಡೆ ಕಾರಂಗಪ್ಪ ಅಂತರು. ಹಾಪೋದಷ್ಟು ಈಸಿ ಅಲ್ಲ ಮಾರ್ರೆ. ಎಂತಕ್ಕಂದರೆ ನಾನು ಅಮ್ಮನನ್ನು, ಪಪ್ಪನನ್ನು, ತಂಗಿಯನ್ನು ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಬರ್ಕಲ್ದ. ಅದಕ್ಕೆ ಒಂದು ಸ್ವಲ್ಪ ಟೆನ್ಷನ್ ಆಯ್ತು ನಂಗೆ ಒಂದೊಂದು ಸಲ. ಎಂತಕ್ಕಂದರೆ ಒಟ್ಟರೆ ಮೈಮೇಲೇ ಬತ್ತರು ಎಲ್ಲ. ನಂಗೆ ಅನ್ಸುತ್ತೆ ಇವರೆಲ್ಲ ದೊಡ್ಡ ಗಾಡಿಯವ್ರ ಹತ್ರ, ದೊಡ್ಡ ಗಾಡಿಯವರು ಅವ್ರು ಹಾಪೋದು ಸ್ಪೀಡ್ ಕಾಣಕು. ರಾಮ್ ದೇವ್ರೆ ಅದು ಎಂತ ಅಂತಿಲ್ಲ, ಒಟ್ಟು ಹಾಪೋದು. ನಾವು ಬಡಪಾಯಿಗಳು ಇರುತ್ತೋ ರೋಡ್ ಮೇಲೆ, ಸಣ್ಣವರು ಇರ್ತೋ. ನಾವು ಇದರಲ್ಲಿ ಏನಿಲ್ಲ. ಒಟ್ಟು ನಾವು ಬಿಡು ಬತ್ತಯ್ಯ ಅನ್ಕೊಂಡು ಬುರ್ರ ಎಳ್ಕೊಂಡು ಹಾಪೋದೆ. ಕೆಲವರಂತೂ ಓಡ್ಸೋಕೆ ಬಂದು ಬಿಡ್ತಾರ, ಇಲ್ಲ ಒಟ್ರಾಸಿ ಬಿಡ್ತಾರ, ಅದು ಗೊತ್ತಾಗ್ತಿಲ್ಲ. ಒಟ್ರಾಸಿ ಓಡಿಸೋದಪ್ಪ, ಎಂತ ಮಾಡೋಕ್ಕಿಲ್ಲ. ನಿಮ್ಗೆ ಯಾರಿಗಾರು ಹೀಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಯಿತಾ? ನನಗಂತೂ ಆಗಿದೆಯಪ್ಪ. ಬಸ್ಸೇ ಬೆಸ್ಟ್ ಅಂತ ಅನ್ಸುತ್ತೆ ಒಂದೊಂದು ಸಲ. ಆದರೆ ಒಂದೊಂದು ಸಲ ಕಾರಂಗಪ್ಪದೇ ಬೆಸ್ಟ್. ನೋಡ್ತೆ ನಾನು ಎಣಿಸ್ಕೊಂಡಿದ್ದೆ ಡಿಮಾರ್ಟ್ ತನಕ ಹೋಗಿ ಅಲ್ಲಿಂದ ಕಡಿಕೆ ರಶ್ ಇತ್ತ ಕಣ್ಕೊಂಡು ಮತ್ತು ಪ್ಲ್ಯಾನ್ ಮಾಡ್ತೇನೆ ಒಂದೊಂದು ಸಲ ಅಷ್ಟು ಜನ ಇಪ್ಪೋದಿಲ್ಲ ಆಯಿತಾ, ಅಷ್ಟು ರಶ್ ಇಪ್ಪೋದಿಲ್ಲ, ಅಷ್ಟು ಗಾಡಿ ಇಪ್ಪೋದಿಲ್ಲ ರೋಡ್ ಮೇಲೆ. ಒಂದೊಂದು ಸಲ 1-2 ಕಿಲೋಮೀಟ್ರ್ ತನಕನೂ ಗಾಡಿ ಇಟ್ಕೊಂಡಿರುತ್ತದೆ. ಎಲ್ಲಿಂದ ಬರ್ತದೆ ಇಷ್ಟು ಗಾಡಿ ಅಂತೇಳಿ ಅನ್ಸುತ್ತೋ, ಅಷ್ಟು ಗಾಡಿ ಬಂದಿಲ್ಲತ್ತು. ಯಬ್ಬಾ, ನಂದು 2 ನಿಮಿಷದ ಮಾತಾಯಿತು. ಆದರೂ ನಮ್ಮ ಮದುವೆ ಬರಲ್ಲ. ನನ್ನ ಪಪ್ಪ ಹೈ ಬಿಲಿಂಡರ್ ಬಾಗಿಲು ತೆಗ್ದಾಕಿಕ್ಕೆ ಹೊರಿಗಣಿ. ಅಯ್ಯೋ ರಾಮ, ಕೂ ಹಾಕಿದೆ ಬತ್ರಿಯ. ಎಂತ ನಿನ್ನ ಧೈರ್ಯಕ್ಕೆ ಬಾ, ಇಲ್ಲಿ ಕೂತ್ಕೋ ಸಾಕು, ಬಾ ಕೂತ್ಕೋ. ಕಟ್ ಮಾಡಿ ನೀ ಕೂತ್ಕೊಂಬೋದವರಿಗೂ ನಾನು ಕಟ್ ಮಾಡೋದೇ ಇಲ್ಲ. ಗಿರ ಹಾಯ್ ಮಾಡ. ಯಬ್ಬ, ಅಂತೂ ಇಂತೂ ಉಡುಪಿ ಪ್ಯಾಟಿಗೆ ಬಂತು ನಾವು. ಫುಲ್ಲು ಗಾಡಿ ಕಣಿದೆಲ್ಲ ಟ್ರಾಫಿಕ್ ಹಂಗೆ ನಿಂತಿದೆ. ಬಟ್ಟಿ ಅಂಗಡಿ ಎಸ್, ನಾವೀಗ ಟೈಮ್ಸ್ ಸ್ಕ್ವೇರ್ ಮಾಲ್ ಹತ್ರ ಇತ್ತು. ಮೊನ್ನೆ ಎಲ್ಲಿಗೋ ಬಂದ
ನಾವು ಇವಾಗ ಕೃಷ್ಣ ಮಠದ ಪಾರ್ಕಿಂಗ್ ಹತ್ರ ಹೊತ್ತಾಯ್ತು. ನಾನು ಕಾರ್ ತರಲಿಲ್ಲ, ನಾನು ಕಾರಲ್ಲೇ ಇಟ್ಟೆ, ಟೈಮ್ ಸ್ಕ್ವೇರ್ ಮಾಲ್ ಹತ್ರ ಇಟ್ಟೆ. ನಾವು ಅಲ್ಲೆಲ್ಲ ಸ್ವಲ್ಪ ಹೋಗಿ ಬಂತು. ಇಲ್ಲಿಂದ ಸ್ವಲ್ಪ ವಾಕ್ಯಬಲ್ ಡಿಸ್ಟೆನ್ಸ್ ಅಲ್ಲ, ಅದಕ್ಕೆ ನಡ್ಕೊಂಡೆ ಹಾಪ ಅನ್ಕೊಂಡು ಹೇಳಿ ನಡ್ಕೊಂಡು ಹಾಪ ಅನ್ಕೊಂಡು ಬಂದೆ. ಈ ಪಪ್ಪ ಇಲ್ಲಿಗೆ ಕಾರ್ ತರಬೇಕಿತ್ತು ಅನ್ಕೊಂಡು ಹೇಳಿ ಕೂಗ್ತಾ ಇದ್ರು. ನಾನು ತರಲಿಲ್ಲ. ನಾನು ಯಾಕೆ ತರಲಿಲ್ಲ ಅಂದರೆ ಇಲ್ಲಿಂದ ಹಾಪತ್ತಿಂಗ್ ವಾಪಸ್ ಕರಾವಳಿ ಬೈಪಾಸ್ ಆಗಿ ಹೋಗಬೇಕು. ಕರಾವಳಿ ಬೈಪಾಸ್ ಆಗಿ ಹಾಪತ್ತಿಂಗೆ ಅವ್ರು ಸ್ವಲ್ಪ ರಶ್ ಇದ್ದಿಲ್ಲ, ಹಂಗೆ ಅದು ಆಪ್ದಲ್ಲ ಅನ್ಕೊಂಡು ಹೇಳಿದೆ. ಹೆಂಗೆ ಯಪ್ಪ ಇಲ್ಲಿ ಗಾಡಿ ಕಂಡ್ರೆ ಸುಮಾರು ರಶ್ ಇದ್ದಂಗಿತ್ತಪ್ಪ. ನೋಡೋಣ ಒಳಗೆ ಹೆಂಗಿತ್ತು ಜನ ಅಂತ. ಯಪ್ಪ ಇಲ್ಲಿ ಫುಲ್ ರಶ್, ಸುಮಾರು ಜನ ಇದ್ರಪ್ಪ. ಇವತ್ತು ಏಕಾದಶಿ ಅಲ್ಲ, ಅದಕ್ಕೆ ಇರಬೇಕಲ್ಲ ಎಲ್ಲ. ಮತ್ತೆ ಇಯರ್ ಎಂಡ್ ಅಲ್ಲ, ಎಲ್ಲರೂ ಬಂದಿರೋ ಅಷ್ಟೇ ಮನೆ ಅಂತ ಹಂಗೂ ಇರ್ಬೋದು. ಇಯರ್ ಎಂಡ್ ಪ್ಲಸ್ ಇವತ್ತಿನ ಏಕಾದಶಿ. ಏಕಾದಶಿ ದಿನ ವಿಷ್ಣುವಿನ ಅವತಾರಗಳನ್ನು ವಿಸಿಟ್ ಮಾಡ್ತಾರೆ. ಎಂತಮ್ಮ ಅಲ್ಲಮ್ಮ, ಏಕಾದಶಿ ದಿನ ವಿಷ್ಣುವಿನ ಅವತಾರ ಅಂದರೆ ಕೃಷ್ಣನ ಅದರಲ್ಲಿ ಒಂದು. ಸೊ ನಾವು ಮೊನ್ನೆ ಇದಕ್ಕೆ ಹೋಗಿತ್ತು, ನರಸಿಂಹ ದೇವಸ್ಥಾನ. ಬಾ विदार्यमत्स्यतनुवां चक्रेण वेदान्तदौ विप्रेभ्यः सकलार्तिनाशनवडुर् दद्यात् सदा मङ्गलं सुलभ्या. ಜಗದೊಡೆಯ ಹಾಗೂ ಶ್ರೀದೇವಿ ಭೂದೇವರು ಕೂತಿರ್ತಕ್ಕಂಥ ಆ ಬ್ರಹ್ಮನ ನಾವು ಶ್ರೀ ಪ್ರವತಾಜ್ಞೆಯ ಶ್ರೀಮನ್ನಾರಾಯಣ ಪ್ರೀತ್ಯರ್ಥಂ ಭಗವತಃ ಕೈಂಕರ್ಯರೂಪಮಸ್ಯ ದೇವದೇವಸ್ಯ ಭಗವತೋ ನಾರಾಯಣಸ್ಯ ಸಕ್ಕರೆ ತುಪ್ಪ ಶುಕ್ರವಾರದ ಸಕ್ಕರೆ ತುಪ್ಪ ಅಕ್ಕರೆಯುಳ್ಳ ಚೊಕ್ಕಪುರಂದರ ವಿಠಲನ ಲಕ್ಷ್ಮೀ ಬಾರಮ್ಮ ಚಪ್ಪಲ ಸಮೇತ ನಮ್ಮಮ್ಮ ಸೌಭಾಗ್ಯ. ನಾವೀಗ ಪಪ್ಪ ಅಮ್ಮ ಬರಲ್ಲ ಅಮ್ಮ ಗರ್ಕ ಬಿಡ್ತೀರಿ ನಾವು. ನಾವು ಕೃಷ್ಣನ ದರ್ಶನಕ್ಕೆ ಬಂತು. ಇಲ್ಲಿ ನೋಡ್ರೆ ಪದ್ಮಾವತಿ, ಮಹಾಲಕ್ಷ್ಮಿ ಹಾಗೆ ಶ್ರೀನಿವಾಸ ದೇವರದ್ದು ದರ್ಶನ ಸಮೇತ ಆಯ್ತು ನಮಗೆ. ನಾವೀಗ ಹೊರಟಿತ್ತು, ಗಂಟೆ 9:45 ಪಪ್ಪ ಕೂಗು ಶುರು ಮಾಡಿರೋ. ಎಂತಕ್ಕಂತೇಳಿ ಹೇಳ್ರೆ, ನಾನು ಇಲ್ಲಿಗೆ ಪಾರ್ಕಿಂಗ್ ಗಾಡಿ ತರಲ್ಲ, ನಾನು ಸ್ಕ್ವೇರ್ ಮಾಲ್ ಹತ್ರ ಇಟ್ಟಿದೆ. ಸೊ ಅವ್ರು 10 ಗಂಟೆಗೆ ಕ್ಲೋಸ್ ಮಾಡಿದ್ರು. ನಮಗೂ ಗೊತ್ತಿಲ್ಲ ಅಲ್ಲ, ಮತ್ತೆ ರಗಳೆ ಬೇಡ ಅಂತ ಹೇಳಿ 9:15 ಆಯಿತು. ನಾವು ಮಾವಂಗ್ಲತ್ತಿ ನೋಡಲಿಲ್ಲ ಅಷ್ಟೇ, ಮತ್ತೆಲ್ಲ ನೋಡ್ತು. ಭಾರಿ ಖುಷಿ ಆಯ್ತು ನಂಗೆ. ಮೊಬೈಲ್ ಕೊಟ್ಟು ಓಡ್ಕಂತೇಳಿ ಹೇಳ್ತಿದ್ರು. ಅವ್ರು ಸುಮ್ಮನೆ ಹೆದರ್ಸದ ಮಾರೆ. ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಾವೆಲ್ಲರೂ ಮನೆಗೆ ಬಂದಿದ್ದೇವೆ. ಓಕೆ, ಬಾಯ್ ಬಾಯ್. ಸತಿ ಬೀಳ್ಸ್ಕೊಂಡಂದಿಲ್ಲ.
ಆದ್ರೂ ಪ್ರತಿ ಸಲ ನಂಗೆ ಸಿಕ್ಕಿದ್ ಕಾರಣ ಅದು ಖುಷಿ ಪಡ್ತೀನಿ. ಅಂದ್ರೆ ನಂಗೆ ವಾಪಸ್ ರಿಟರ್ನ್ ಬಂತಲ್ಲ ಅನ್ಕೊಂಡು. ಓಕೆ, ಈ ವಿಡಿಯೋ ಯಾರೆಲ್ಲ ಫುಲ್ ನೋಡಿದ್ರೆ ಅವರಿಗೆಲ್ಲರಿಗೂ ಥ್ಯಾಂಕ್ ಯು. ಓಕೆ, ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೆ. ಬಾಯ್. ಶ್ರೀನಿವಾಸ ಕಲ್ಯಾಣನ ಇಷ್ಟು ಹತ್ತಿರದಿಂದ ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಮೇ ಬಿ ನಾನು ಈ ವಿಡಿಯೋನ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಮೇ ಬಿ ನಾನು ಈ ವಿಡಿಯೋನ ಮುಂದೊಂದು ದಿನ ಅಂದರೆ ನಾಳೆ ನಾಡಿದ್ದು ಆರ್ ಈ ವೀಕಲ್ಲಿ ಈ ವಿಡಿಯೋ ಫುಲ್ ಶೇರ್ ಮಾಡ್ತೇನೆ. ಅಂದರೆ ನಾನು ಎಷ್ಟೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಶ್ರೀನಿವಾಸ ಕಲ್ಯಾಣದ್ದು ಅಷ್ಟು ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೇನೆ. ನಾನು ಮೇ ಬಿ ಹಾಕ್ತೇನೆ ಅಂತಕ್ಕಂದರೆ ತುಂಬ ಚೆಂದ ಕಾಣಿಸ್ತಿತ್ತು. ನನಗಂತೂ ತುಂಬ ಖುಷಿ ಆಯಿತು. ಜೀವನದಲ್ಲಿ ಇಷ್ಟು ಹತ್ತಿರದಿಂದ ಕೂತ್ಕೊಂಡು ಶ್ರೀನಿವಾಸ ಕಲ್ಯಾಣ ನೋಡಿದ್ದೇ ಇಲ್ಲ. ನಾನು ನೋಡಿದ್ದೆ 3 ಸಲ, ಅದು ಸಮೇತ ಹತ್ತಿರದಿಂದ ಅಲ್ಲ, ಇದು TV ಸ್ಕ್ರೀನಲ್ಲಿ ಹಾಕ್ತಾರಲ್ಲ ಆ ಥರ ಎಲ್ಲ ನೋಡಿದ್ದು. ಸರ್ಕಾರ ಮುಂದಿನ ಕಾರ್ಯಕ್ರಮ